Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ನನ್ನ ಬರ್ತ್ಡೇ. ಸೊ ಇವತ್ತಿನ ಸ್ಪೆಷಲ್ ಡೇ ಶುರುವಾಗಿದ್ದು ಬೆಳಿಗ್ಗೆನೇ, ನಾನು ಎದ್ದ ತಕ್ಷಣವೇ. ಸೊ ಆವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಯಾಕಂದರೆ ರಾಜೇಶ್ ಅವರೀಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮಧ್ಯ ನಿಲ್ಲಿಸ್ಬಿಟ್ಟಿದ್ರು. ಯಾಕೆ ನಿಲ್ಲಿಸಿದ್ರು ಅಂತ ನಿಮ್ಗೆ ಹೇಳಿದೆ, ಬಟ್ ಸ್ಟಿಲ್ ಇನ್ನೊಂದು ಸಾರಿ ಹೇಳ್ತೀನಿ. ನಿಲ್ಲಿಸಿದ ಕಾರಣ ಬಂದು ಕೊರೋನಾ ಮುಂಚೆ ಅವರು ಹೊರಗಡೆ ಎಲ್ಲ ಓಡಾಡ್ತಾಯಿದ್ರು, ಬೈಕ್ ರೈಡ್ ಹೋಗ್ತಾಯಿದ್ರು, ಬ್ರೇಕ್ಫಾಸ್ಟ್ ರೈಡ್ ಹೋಗ್ತಾಯಿದ್ರು. ಆ್ಯಂಡ್ ಅಲ್ಲಿದು ಇನ್ಫಾರ್ಮೇಷನ್ಸ್ ಅದು ಇದು ಟ್ರಾವೆಲ್ ಮಾಡೋದಾಗಿರ್ಬೋದು, ಫುಡ್ಸ್ದಾಗಿರ್ಬೋದು ಎಲ್ಲನೂ ಹೇಳ್ತಾಯಿದ್ರು. ಅದಾದಮೇಲೆ ಅವ್ರಿಗೆ ಮನೆಯಿಂದನೇ ಕೆಲಸ ಮಾಡೋ ಥರ ಆಯಿತು. ಆವಾಗ ಅವ್ರಿಗೆ ಸ್ವಲ್ಪ ಟೈಮಿಂಗ್ಸ್ ಹೆಚ್ಚು ಕಡಿಮೆ ಆಯಿತು, ವರ್ಕ್ ಪ್ರೆಷರ್ ಜಾಸ್ತಿ ಆಯಿತು. ನಾನೇ ಮನೆಯಲ್ಲಿ ವ್ಲಾಗ್ ಮಾಡ್ತಾ ಇದ್ದೆ. ಹಾಗಾಗಿ ಅವರು ಮತ್ತಿನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾ ಇರಲಿಲ್ಲ, ಸೇಮ್ ಆಗಿಬಿಡುತ್ತೆ ಅಂತ ಹೇಳಿ ಈಗ ಮತ್ತೆ ಶುರು ಮಾಡಿದ್ದಾರೆ. ಹೊರಗಡೆ ಓಡಾಡೋದಕ್ಕೂ ಶುರು ಮಾಡಿದ್ದೀವಿ ಹಾಗಂತ ಹೇಳಿ. ಹಾಗಾಗಿ ಬೆಳಗ್ಗಿನ ವ್ಲಾಗನ್ನು ನೀವು ಅವರ ಚಾನಲ್ನಲ್ಲಿ ನೋಡ್ಬೋದು. ಇಟ್ ವಾಸ್ ವೆರಿ ಸ್ಪೆಷಲ್ ಆ್ಯಂಡ್ ಮೆಮೊರೇಬಲ್ ಅಂತ ಹೇಳ್ಬೋದು. ನಾನು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸ್ನಾನ ಮಾಡಿಕೊಂಡು ಅನ್ನೋ ಅಷ್ಟೊತ್ತಿಗೆ ಅವ್ರು ಮಾಡಿದರು. ಸೊ ಇಟ್ ವಾಸ್ ರಿಯಲಿ ಮೆಮೊರೇಬಲ್ ಸ್ನೇಹಿತರೆ. ಒಂಥರ ಯಾವ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ನೋ ಇಂಥ ಫ್ಯಾಮಿಲಿನ ಪಡೆಯೋದಕ್ಕೆ. ವೆರಿ ಲಕ್ಕಿ. ನೀವು ಹೇಳ್ತೀರಾ ಅಲ್ವಾ, ರಾಜೇಶನ ತುಂಬ ಒಳ್ಳೆಯವರು, ನಿಮಗೆ ಎಷ್ಟು ಕೇರ್ ಮಾಡ್ತಾರೆ, ನೀವು ಪುಣ್ಯ ಮಾಡಿದ್ರಿ ಅಂದ್ಬಿಟ್ಟು. ಹೌದು, ಐ ಆಮ್ ವೆರಿ ಲಕ್ಕಿ. ಸೊ ನಾನು ಬೆಳಿಗ್ಗೆಯಿಂದ ರೆಸ್ಟಲ್ಲೇ ಇದ್ದೆ. ಈಗ ಎದ್ದಿದ್ದೀನಿ, ಅಂದರೆ ಎಡಿಟ್ ಮಾಡ್ತಾ ಇದ್ದೆ ನಾನು. ಮನೆ ಕೆಲಸಗಳು ಇವತ್ತು ಮಜಾ. ಸ್ನೇಹಿತರೆ, ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಡಿನ್ನರ್ಗಾಗಿರ್ಬೋದು, ರೆಸಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ರಾಜೇಶ್ ಬರ್ತ್ಡೇಗೂ ಕೂಡ ಆಗಲಿಲ್ಲ. ಆ್ಯಂಡ್ ನನ್ನ ಬರ್ತ್ಡೇ ಕೂಡ ವೀಕ್ ಡೇ ಇರೋದ್ರಿಂದ ರಾಜೇಶ್ ತುಂಬ ರಜೆ ಹಾಕ್ಬಿಟ್ಟಿದ್ದೀನಿ. ಈಗ ರಜೆ ಹಾಕೋದಕ್ಕಾಗಲ್ಲ, ವೀಕೆಂಡಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ. ವೀಕೆಂಡ್ಸಲ್ಲೂ ಇನ್ನು 2-3 ವೀಕ್ಸ್ ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ಸ್ಗಳಿದೆ. ಯಾವಾಗ ಆಗುತ್ತೋ ಗೊತ್ತಿಲ್ಲ, ಹೋಗೋಣ, ಸೆಲೆಬ್ರೇಟ್ ಮಾಡೋಣ. ಅದಕ್ಕೆ ಮನೇಲೇ ಇದ್ದು ಹೇಗೆಲ್ಲ ಮಾಡ್ಬೋದು ಅಷ್ಟೆಲ್ಲನೂ ಕೂಡ ರಾಜೇಶ್ ಅವರು ನನಗೆ ತುಂಬ ಸ್ಪೆಷಲ್ ಫೀಲ್ ಮಾಡಿಸಿದ್ದಾರೆ ಇವತ್ತು. ಈಗ ನಾನು ಎದ್ದಿದ್ದೀನಿ ಅಡುಗೆ ಮಾಡೋಣ ಅಂತ ಹೇಳಿ. ಈಗ ನಾನು ಮಧ್ಯಾಹ್ನದ ಊಟಕ್ಕೆ ಗೀ ರೈಸ್ ಮಾಡ್ತಾಯಿದ್ದೀನಿ. ಗೀ ರೈಸ್ ಅಥವಾ ಫ್ಲೇವರ್ಡ್ ರೈಸ್ ಅಂತ ಹೇಳ್ಬೋದು. ನಾನು ಜಾಸ್ತಿ ತುಪ್ಪ ಎಣ್ಣೆ ಏನು ಹಾಕೋದಕ್ಕೆ ಹೋಗೋದಿಲ್ಲ, ನಾರ್ಮಲಾಗಿ ಹಾಕ್ತೀನಿ. ಗೀ ರೈಸ್ಗೆ ಗೀ ಜಾಸ್ತಿ ಹಾಕ್ತಾರೆ. ಇದಕ್ಕೆ ನಾನು ಫ್ಲೇವರ್ಡ್ ರೈಸ್ ಅಂತೀನಿ. ಇದಕ್ಕೆ ಎಲ್ಲ ಮಸಾಲೆ ಪದಾರ್ಥಗಳನ್ನ ಪುಡಿ ಮಾಡಿ ಹಾಕೋ ಬದಲು, ಮಿಕ್ಸಿ ಮಾಡಿ ಹಾಕೋ ಬದಲು ಹಾಗೆಯೇ ಆ್ಯಸ್ ಅ ಹೋಲ್ ಹಾಕ್ತೀನಿ. ಈಗ ನೋಡ್ಬೋದು, ಅನಾನಸ್ ಹೂ ಹಾಕ್ತೆ, ಮರಾಠಿ ಮೊಗ್ಗು ಹಾಕ್ತೆ, ಚಕ್ಕ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ, ಸೋಂಪು ಇದ್ದರೆ ಸೋಂಪು ಹಾಕ್ಕೊಳ್ಬೋದು. ನನಗೆ ಅದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಕರಿಮೆಣಸು ಹಾಕಿದ್ದೀನಿ. ಇದ್ರ ಜೊತೆ ಈರುಳ್ಳಿ, ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡು ಇದಕ್ಕೆ ತೊಳೆದಿರೋ ಅಂಥ ಅಕ್ಕಿನ ಸೇರಿಸ್ತೀನಿ. ಇದಕ್ಕೆ ನೀರು ಹಾಕಿ, ಉಪ್ಪು ಹಾಕಿ, ಇನ್ನು ಕೊತ್ತಂಬರಿ, ಪುದೀನ ಅದು ಆಪ್ಷನಲ್ಲು, ನಾನು ಹಾಕೋದಿಲ್ಲ. ಅದು ಬೇಕಿದ್ರೆ ಸ್ವಲ್ಪ ಕಟ್ ಮಾಡಿ ಕೊನೆಯಲ್ಲಿ ಸೇರಿಸ್ಕೊಳ್ಬೋದು. ಇದಕ್ಕೆ ಗೋಡಂಬಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಒಗ್ಗರಣೆಗೆ ಹಾಕ್ಕೊಳ್ಬೇಕು, ಅಕ್ಕಿ ಹಾಕೋ ಮುಂಚೆ. ನಾನು ಕೊನೆಯಲ್ಲಿ ಇದಕ್ಕೆ ಸೇರಿಸಿದೆ. ನಾನು ಲಾಸ್ಟ್ ಟೈಮು ಊರಲ್ಲಿ ಪನ್ನೀರ್ ಮಾಡಿದ್ದೆ. ಆಗ ನಿಮ್ಮಲ್ಲಿ ತುಂಬ ಜನ ಕೇಳಿದ್ರಿ ಪನ್ನೀರ್ ಹೇಗೆ ಮಾಡೋದು ಅಂಥೇಳಿ. ಸೊ ನೋಡಿ, ಈಗ 1 ಲೀಟ್ರ್ ಹಾಲನ್ನು ನೀರು ಹಾಕದೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಉಕ್ಕು ಬರ್ತಾ ಇದೆ, ಉಕ್ಕು ಬಂದಿದೆ, ಇನ್ನು ಸ್ವಲ್ಪ ಹೊತ್ತರಲ್ಲಿ ಉಕ್ಕು ಬರುತ್ತೆ. ಇದಕ್ಕೆ ನಾನು ಲಿಂಬೆಹಣ್ಣು ಹಾಕ್ಕೊಳ್ಬೋದು ಅಥವಾ ವಿನೆಗರ್ ಹಾಕ್ಕೊಳ್ಬೋದು. 4 ಸ್ಪೂನ್ ವಿನೆಗರ್ ಹಾಕ್ಕೊಂಡಿದ್ದೀನಿ, ಅಥವಾ ನೀವು 2-3 ಅಥವಾ 4 ಸ್ಪೂನಷ್ಟು ಲಿಂಬೆಹಣ್ಣು ಹಾಕ್ಕೊಳ್ಬೇಕಾಗತ್ತೆ. ಜ್ಯೂಸು ನಿಮಗೆ ಹೇಗೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಇದಕ್ಕೆ ಅಂತ ನೋಡಿ. ಹಾಲು ಹೇಗೆ ಒಡ್ಕೊಳಾಗ್ತಾ ಇದೆ, ನಿಮಗೆ ಗೊತ್ತಾಗುತ್ತೆ. ಅದು ಆಗ್ತಾ ಇಲ್ಲ ಅಂದರೆ ನೀವು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಫುಲ್ ನೀರು ಸಪ್ರೇಟಾಗಿ ಕಾಣುತ್ತೆ, ಅಲ್ಲಿ ತನಕ ನಾವು ವಿನೆಗರ್ ಅಥವಾ ನಿಂಬೆ ರಸನ ಸೇರಿಸ್ಕೊಳ್ಬೇಕು. ನೆಕ್ಸ್ಟ್ ಈ ಥರ ಆದಮೇಲೆ ನಾವು ಇದನ್ನು ನೀರನ್ನು ಸೋಸ್ಕೊಳ್ಬೇಕು. ಸೋಸಿದ ತಕ್ಷಣವೇ ಒಳ್ಳೆ ನೀರನ್ನ ತೊಗೊಂಡು ಅದರಲ್ಲಿ ಈ ಪನ್ನೀರನ್ನು ಹಾಕ್ಬಿಟ್ಟು ಇನ್ನೊಂದು ಸಾರಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡಿ ಆದಮೇಲೆ ಒಂದು ಬಟ್ಟೆಯಲ್ಲಿ ಇದನ್ನು ಉಂಡೆ ಮಾಡಿ ಟೈಟಾಗಿ ಗಂಟು ಕಟ್ಟಿ ಇಡಬೇಕು. ನೀರೆಲ್ಲನೂ ಹೋದ್ಮೇಲೆ ಇದು ಗಟ್ಟಿಯಾಗುತ್ತೆ. ನಾನು ಮಾರನೇ ದಿನ ಹೇಗಾಗಿದೆ ಅಂತ ತೋರಿಸ್ತೀನಿ. ನಾನು ರಾತ್ರಿ ಆ ಥರ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿಬಿಟ್ಟು. ಬಿಸಿ ಇದ್ದಾಗಲೇ ನಾವು ಯಾವ ಶೇಪ್ ಕೊಡ್ತೀವೋ ಆ ಶೇಪನ್ನು ಅದು ಪನ್ನೀರ್ ಇಟ್ಕೊಳ್ಳುತ್ತೆ. ನೀವು ಸ್ಕ್ವೇರ್ ಮಾಡಿ, ರೌಂಡ್ ಮಾಡಿ, ಯಾವ ಶೇಪಲ್ಲಾದರೂ ಮಾಡಿ. ಈಗ ನಾನು ಇದು ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಕಟ್ ಮಾಡ್ಕೊಳ್ತೀನಿ. ಹೋಮ್ ಮೇಡ್ ಪನ್ನೀರ್ ರೆಡಿ.
ನಾನು ಪನ್ನೀರ್ ಮಾಡಿದ್ದು ಪನ್ನೀರ್ ಪೀಸ್ ಗ್ರೇವಿ ಮಾಡೋದಕ್ಕೆ ಅಂತ ಹೇಳಿ. ನಾನು ಈ ಮಸಾಲೆ ಸುಮಾರು ಸರಿ ತೋರಿಸಿದ್ದೀನಿ ಸ್ನೇಹಿತರೆ, ಅದಕ್ಕೆ ನಾನು ಇವತ್ತು ಡೀಟೇಲಾಗಿ ಏನು ತೋರಿಸ್ಲಿಲ್ಲ. ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ತರಕಾರಿ ಏನು ಬೇಕು ಅದನ್ನು ಹಾಕ್ಕೊಂಡು ನಾನು ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ಪನ್ನೀರ್ನ ಸಪ್ರೇಟ್ ಫ್ರೈ ಮಾಡಿ ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ಳೋದು. ಆ್ಯಂಡ್ ಟೊಮ್ಯಾಟೊ ಪ್ಯೂರಿ ನಾನು ಮಾಡ್ಕೊಂಡಿದ್ದೀನಿ. ಸೊ ಡೀಟೇಲಾಗಿ ನಾನು ಇನ್ನೊಮ್ಮೆ ತೋರಿಸ್ತೀನಿ, ಇಲ್ಲಾಂದರೆ ನೀವು ನನ್ನ ಕುಕಿಂಗ್ ಪ್ಲೇ ಲಿಸ್ಟನ್ನು ವಿಸಿಟ್ ಮಾಡಿ, ನಿಮಗೆ ಅಲ್ಲಿ ಸಿಗುತ್ತೆ. ನಾರ್ತ್ ಇಂಡಿಯನ್ ಡಿಶ್ ಒಂದ್ಸಾರಿ ನಾನ್ ಆ್ಯಂಡ್ ರೋಟಿ ಕೂಡ ಮಾಡೋದನ್ನು ತೋರಿಸಿದ್ದೀನಿ. ಮಶ್ರೂಮ್ ಮಸಾಲ ಮಾಡಿದೆ, ಸೇಮ್ ವೇಯಲ್ಲೇ ಇದು ಮಾಡ್ತಾ ಇರೋದು. ನಾಳೆಗೆ ಅಂತ ಹೇಳಿಬಿಟ್ಟು ನಾನು ಇವತ್ತು ರಾತ್ರಿನೇ ಪೇಡ ಮಾಡಿದ್ದೆ. ಈ ಪೇಡ ನಾನು ಮಾಡಿರೋದು ಹಾಲಿನ ಪುಡಿಯಲ್ಲಿ. ರೀಸೆಂಟಾಗಿ ಅಮ್ಮ ಬಂದಾಗ ಹಾಲಿನ ಪುಡಿಯಲ್ಲಿ ಕುಲ್ಫಿ ಮಾಡೋದನ್ನು ತೋರಿಸಿದ್ದೆ. ಅದೇ ರೀತಿಯಲ್ಲಿ ಇವತ್ತು ಪೇಡ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿತ್ತು. ಸೇಮ್ ನಾವು ಏನು ಹೊರಗಡೆ ತಿಂತೀವೋ ಹಾಗೇ ಇತ್ತು. ಇದು ಕೂಡ ತುಂಬ ಲಾಂಗ್ ಪ್ರೊಸೀಜರು, ನಾನು ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಡುಗೆ ಕೆಲಸ ಆಯಿತು. ಈಗ ಚೇಂಜ್ ಮಾಡೋಣ. ನನ್ನ ಇಯರಿಂಗ್ ಅಂತ ಬಂದೆ. ಬೆಳಿಗ್ಗೆ ಅರ್ಜೆಂಟಲ್ಲಿ ಜಸ್ಟ್ ಹಾಕೊಂಡು ಇದನ್ನು ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಈಗ ಅವತ್ತು ಅಮ್ಮ ಕೊಟ್ಟಿದ್ರಲ್ವ ಗಿಫ್ಟು, ನನಗೆ ಬರ್ತ್ಡೇಗೆ ಅಂದ್ಬಿಟ್ಟು ಅಡ್ವಾನ್ಸಾಗಿ ಕೊಟ್ಟಿದ್ರಲ್ಲ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿದ್ದೀರಾ, ಬಟ್ ಹತ್ರನ ತೋರಿಸಿದ್ನೋ ಇಲ್ವೋ ಗೊತ್ತಿಲ್ಲ, ಸಾನು ಕವರ್ ಮಾಡಿದ್ಲು. ಇದು ಅಮ್ಮನ ಗಿಫ್ಟ್ ನನಗೆ ಬರ್ತ್ಡೇಗೆ. ಇದು ಅಮ್ಮ ಯೂಸ್ ಮಾಡ್ತಾಯಿದ್ರು. ಸೊ ಅಮ್ಮನಿಂದ ನನಗೆ ಇದು ನೆಕ್ಸ್ಟ್ ಜನ್ರೇಷನ್ಗೆ ಬಂದಿರೋದು. ಇದಕ್ಕೆ ಮೇಲ್ಗಡೆ ಏನೋ ಬೆಂಡ್ವಾಲೆ ಅಂತಾರೆ, ಅದು ಇಲ್ಲ. ಅದಕ್ಕೆ ಅಮ್ಮ ಕೊಟ್ಟಿದ್ದಂಥ ಲಕ್ಷ್ಮೀ ಓಲೆ ಇದೆ, ಇದನ್ನು ಹಾಕ್ತೀನಿ. ಇದು ಕೂಡ ಅಷ್ಟೇ, ನನಗೆ ಅಮ್ಮ ಯಾವಾಗ ಮದುವೆ ಆದಮೇಲೆ ಯಾವಾಗಲೂ ಕೊಟ್ಟಿದ್ದು. ಓಕೆ, ಈ ಡ್ರೆಸ್ಸು ಹೊಸದು, ಇನ್ನು ಟಕ್ ಹಿಡಿಬೇಕು. ಇವತ್ತೇ ತೆಗೆದು ಹಾಕ್ಕೊಂಡೆ ಅಷ್ಟೇ. ರಾಜೇಶ್ ಹೇಳ್ತಾಯಿದ್ರು ತುಂಬ ಲೂಸ್ ಇದೆ ಅಲ್ವಾ, ಟಕ್ಕೊಳ್ಳಿ ಹಿಡಿಬೇಕು ಅಂತ. ಆಲ್ರೆಡಿ ಇಲ್ಲಿ ಕರೆ ಕೂಡ ಮಾಡಿಕೊಂಡೆ. ಎನಿವೇಸ್ ಬನ್ನಿ, ಈಗ ಹೇಗೆ ಕಾಣುತ್ತೆ ತೋರಿಸ್ತೀನಿ. ನೋಡಿ, ಹೀಗೆ ಕಾಣುತ್ತೆ. ನಾಟ್ ಬ್ಯಾಡ್. ಟ್ರೆಡಿಷ್ನಲ್ ಡ್ರೆಸ್ಸಸ್ಗೆ ಚೆನ್ನಾಗಿ ಕಾಣುತ್ತಲ್ವಾ. ಇದು ಎಷ್ಟು ಗ್ರಾಮ್ ಇದೆ ಅಂತ ನೀವು ಕೇಳೋದಾದರೆ ನೋ ಐಡಿಯಾ. ಇದ್ರದ್ದು ನೋ ಐಡಿಯಾ, ಕೆಳಗಡೆದು ಕೂಡ ನೋ ಐಡಿಯಾ. ಅಮ್ಮನೇ ಹೇಳ್ತಾಯಿದ್ರು, ನನಗೂ ಗೊತ್ತಿಲ್ಲ ಇದು ಎಷ್ಟಿದೆ ಅಂತ. ನೀನು ಯಾವಾಗಲಾದರೂ ಚಿನ್ನದ ಅಂಗಡಿಗೆ ಹೋದರೆ ಅಲ್ಲೇ ಎಷ್ಟಿದೆ ಅಂತ ತೂಕ ಮಾಡಿಸು ಅಂತ ಹೇಳಿ. ಸೊ ಇದು ನಾನು ತೊಗೊಂಡಿರೋದಲ್ಲ ಸ್ನೇಹಿತರೆ, ಇದು ನನಗೆ ಗಿಫ್ಟ್ ಬಂದಿರೋದು ಅಮ್ಮನ ಕಡೆಯಿಂದ. ನಿಜವಾಗ್ಲೂ ಸಾನ ಹೆಂಗಿದೆ ಪನ್ನೀರ್ ಸಿಕ್ತಾ? ಹಾಂ, ಸಾನುಗೆ ನಾನು ರಾಜೇಶ್ ಬರ್ತ್ಡೇಗೆ ಇಲ್ಲ ನನ್ನ ಬರ್ತ್ಡೇಗೆ ನಾನು ಪನ್ನೀರ್ ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಅದಕ್ಕೆ ಇವತ್ತು ಪನ್ನೀರ್ ಗೊಜ್ಜು ಮಾಡಿದ್ದೀನಿ, ಅದ್ರ ಜೊತೆ ಗೀ ರೈಸ್ ಮಾಡಿದ್ದೀನಿ. ಸಾನುಗೆ ಗೀ ರೈಸ್ ಜೊತೆ ಪನ್ನೀರ್ ಅಲ್ಲ, ಪನ್ನೀರ್ ಜೊತೆ ಗೀ ರೈಸು. ಅಲ್ಲಿ ಎಷ್ಟು ಪನ್ನೀರ್ ಹಾಕಿರ್ತೀವೋ ಎಲ್ಲನೂ ಅವಳಿಗೆ ಬೇಕು. ಸಂಜೆ 7 ಗಂಟೆ ಆಗ್ತಾಯಿದೆ ಸ್ನೇಹಿತರೆ. ಈಗ ನಾನು ಫೇಸ್ ವಾಶ್ ಮಾಡಿ ಬಂದೆ, ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು. ಬೆಳಿಗ್ಗೆ ಈ ಡ್ರೆಸ್ ತೋರಿಸಿದ್ನಲ್ಲ, ಇದ್ರದ್ದು ವೇಲ್ ಹೀಗಿದೆ, ನಾನು ತೋರಿಸೇ ಇರಲಿಲ್ಲ. ಫುಲ್ ಲುಕ್ ಹೀಗೆ ಕಾಣುತ್ತೆ. ಸ್ವಲ್ಪ ಟೇಲರಿಂಗ್ ಕೆಲಸ ಮಾಡ್ತಾ ಇದ್ದೆ, ಹಾಗಾಗಿ ಬೆಳಿಗ್ಗೆಯಿಂದ ಒಂದು ಫೋಟೋ ತೆಗೆದುಕೊಂಡು ಇಲ್ಲ ನಾನು ಈ ಡ್ರೆಸ್ಸಲ್ಲಿ. ಫೋಟೋ ತೆಗೆದುಕೊಳ್ಳೋದಕ್ಕೂ ಟೈಮ್ ಇಲ್ಲ. ಆದಷ್ಟು ಬೇಗ ಅದನ್ನು ಮುಗಿಸೋಣ ಅಂತ ಇದ್ದೀನಿ. ಅದೇನೋ ನನಗೆ ಪ್ರಾಬ್ಲಮ್ ಕೊಡ್ತಾ ಇದೆ ಇವತ್ತು. ಸೊ ಇಬ್ಬರೂ ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಹೋಗಿದ್ದಾರೆ. ಅವ್ರು ಬರೋ ತನಕ ನಾನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಕೊಂಡು ನಾನು ಸ್ವಲ್ಪ ರೆಡಿ ಆಗೋಣ ಅಂತ ಇದ್ದೀನಿ. ರೆಡಿ ಸ್ನೇಹಿತರೆ. ಆ್ಯಕ್ಚುಲಿ ಸಾನು ಈ ಡ್ರೆಸ್ನ ಚೂಸ್ ಮಾಡಿದ್ಲು. ನಾನು 2 ಡ್ರೆಸ್ ತೆಗೆದಿಟ್ಟಿದ್ದೆ. ಅದಕ್ಕೆ ಅವಳು 2ರಲ್ಲಿ ಒಂದನ್ನು ಎತ್ತಿಟ್ಬಿಟ್ಟಿದ್ದಾಳೆ. ನಾನು 2 ಹಾಕಿ ನೋಡೋಣ, ಯಾವುದು ಚೆನ್ನಾಗಿ ಕಾಣುತ್ತೋ ಹಾಕೋಣ ಅಂದ್ಬಿಟ್ಟು 2 ತೆಗೆದಿಟ್ಟಿದ್ದೀನಿ. ಒಂದು ಹಾಕ್ಕೊಂಡು ನೋಡಿದೆ, ಇನ್ನೊಂದು ಹುಡುಕ್ತಾ ಇದ್ದೀನಿ, ಸಿಗ್ತಾನೇ ಇಲ್ಲ. ಆಮೇಲೆ ಡೌಟ್ ಬಂದು ಒಳಗಡೆ ನೋಡಿದ್ರೆ ಒಳಗಡೆ ಮಚ್ಚಿ ಎತ್ತಿಟ್ಬಿಟ್ಟಿದ್ದಾಳೆ. ಯಾಕಂದರೆ ಈ ಡ್ರೆಸ್ಸು ಸಾನುವಿನ ಫೇವ್ರೆಟು. ನೋಡಿ, ಸ್ಕರ್ಟ್ ಹಾಕಿದ್ದೀನಿ, ಸ್ಯಾಟಿನ್ ಸ್ಕರ್ಟ್, ಕ್ರಶ್ಡ್ ಆರ್ ಪ್ಲೀಟೆಡ್ ಸ್ಕರ್ಟ್ ಇದು. ಈಗ ನಾನು ಸಾನು ಬರೋ ತನಕ ಕಾಯಬೇಕು. ಸೊ ಫ್ರೆಂಡ್ಸ್, ಕೇಕ್ ಕಟ್ಟಿಂಗ್ ಆಯಿತು. ಫುಲ್ ವಿಡಿಯೋ ನೀವು ರಾಜೇಶ್ ಚಾನಲಲ್ಲಿ ನೋಡ್ಬೋದು. ಇವಾಗ ನಾನು ಯಾತಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ, ರಾಜೇಶ್ ಅವರು ಗಿಫ್ಟ್ ಕೊಟ್ಟರು, ಸಾನು ಅವರು ಗಿಫ್ಟ್ ಕೊಡಬೇಕು. ಆ್ಯಂಡ್ ಸಾನು ರಾಜೇಶ್ಗೂ ಅವತ್ತು ಗಿಫ್ಟ್ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಊರಲ್ಲಿದ್ವಿ ಅಂತ ಹೇಳಿ.
ಹಾಗಾಗಿ ಈಗ ಸಾನು ನಮ್ಮಿಬ್ಬರಿಗೂ ಗಿಫ್ಟ್ ಕೊಡ್ತಾಳೆ. ಸೊ ನನ್ನ ಗಿಫ್ಟು ಏನು ಅಂತ ನನಗೆ ಗೊತ್ತು, ಯಾಕಂದ್ರೆ ನಾನು ಕೇಳ್ಬಿಟ್ಟೆ ಕೊಟ್ಟಿರೋದು. ಆದರೆ ರಾಜೇಶ್ ಅವ್ರಿಗೆ ಸರ್ಪ್ರೈಸ್. ಏನಪ್ಪ ಸರ್ಪ್ರೈಸ್? ರಾಜನ್ಗೆ ಸರ್ಪ್ರೈಸಾ? ಸಾನು ಯಾಕೆ ರಿಡಲ್ ಕೇಳು. ಕೇಳ ಮೊದಲು ರಿಡಲ್ ಯಾಕೆ ಅಂತ ಹೇಳು. ರಿಡಲ್ ಯಾಕೆ ಅಂದ್ರೆ ನನ್ನ ಬರ್ಡೇಗೂ ಸಹ ರಿಡಲ್ ಹೇಳಿನೇ ಗಿಫ್ಟ್ ಕೊಟ್ಟಿದ್ದು. ಸೊ ಈಗ ನಾನು ರಿಡಲ್ ಹೇಳಿ ಅಪ್ಪನ್ ಕೊಡ್ತೀನಿ ಗಿಫ್ಟ್ ನ. ರಿಡಲ್ ಸಾಲ್ವ್ ಮಾಡಿದ್ರೇನೆ ಗಿಫ್ಟ್, ಮಾಡಲ್ಲ ಅಂದ್ರೆ ಸಿಗಲ್ಲ. ಹೇಳ ಹೇಳು ಹೇಳು ನೋಡೋಣ. This is the place where we keep my favorite things. ಒನ್ ಆಫ್ ಫೇವ್ರೆಟ್ things. ಅಷ್ಟೇ, ಸಿಂಪಲ್. ಒನ್ ಆಫ್ ಫೇವ್ರೆಟ್ ಥಿಂಗ್ಸ್. ಒನ್ ಆಫ್ ಫೇವ್ರೆಟ್ಸ್ ಥಿಂಗಾ? ಥಿಂಕ್ ಏನೇನು ಅವಳಿಗೆ ಫೇವ್ರೆಟ್ ಅಂತ. ಟಾಯ್ಸ್ಗಳು ಇಟ್ಟಿರ್ತಾರೆ. Until then we'll enjoy the game. ಹೌದಾ? ನೋಡೋಣ, ನಾನು ಹುಡುಕ್ತೀನಿ ಅವಳು ಹೇಳಿರೋ ಜಾಗ ಯಾವುದು ಅಂತ. ಒನ್ ಆಫ್ ಫೇವ್ರೆಟ್ ಥಿಂಗ್ಸ್. ಲೆಟ್ಸ್ ಸಿ. ಅವರು ಈಗ ಸದ್ಯಕ್ಕೆ ಟಾಯ್ ಕಬೋರ್ಡ್ನ ನೋಡ್ತಾ ಇದ್ದಾರೆ. ಓಪನ್ ಮಾಡಿ ಅಪ್ಪ. ಇಲ್ಲ ಇಲ್ಲ ಇಲ್ಲ. ಅದಾದ್ರೂ ಸಹ ಹುಡುಕ. ಇದು ಓಪನ್ ಮಾಡಬೇಕು ಅಂದ್ರೆ ನೀವು ಇದನ್ನ ಸಾಲ್ವ್ ಮಾಡಬೇಕು. ಏನು? Guess what is inside it? Only 3 chances. ಹೌದಾ? Can I feel it? Yeah. I can feel it. This is my favorite banana chips. Hey paper. Yes. ರಾಜೇಶ್ಗೆ ಏನು ಗಿಫ್ಟ್ ಕೊಡೋದು ಮಮ್ಮ ಅಂತ ಕೇಳ್ತಾ ಇದ್ಲು. ಇದರ ಒಂದು ಕ್ಲಿಪ್ಪಿಂಗ್ ಕೂಡ ಇದೆ, ನಾನು ಶೇರ್ ಮಾಡ್ತೀನಿ ನೋಡಿ. ಅವಳ ದುಡ್ಡಲ್ಲಿ ಅಂದರೆ ಹೆಂಗೆ ಅಂಗಡಿಗೆ ಹೋಗಿ ಅವಳೇ ಅದನ್ನು ಚೂಸ್ ಮಾಡಿ ಕೌಂಟರ್ಗೆ ಹೋಗಿ ದುಡ್ಡು ಅವಳೇ ಪೇ ಮಾಡಿ ತಗೊಂಡು ಬಂದು ಅವಳೇ ಪ್ಯಾಕ್ ಮಾಡಿರೋದು. ಏನು ಕೊಡಲಿ ಮಮ್ಮ, ಏನು ಕೊಡಲಿ ಮಮ್ಮ? ದಾಡ ಏನು ಕೇಕು ತಿನ್ನಲ್ಲ, ಐಸ್ ಕ್ರೀಮು ತಿನ್ನಲ್ಲ. Let's enjoy the chips. ಸನಿ ಈಗ ನಂದು ಕೊಡು ಬಾ. Happy birthday. Thank you so much baby. ಏನು ಕೊಡಲಿ ಮಮ್ಮ ನಿನಗೆ ಅಂದು. ಸಮ್ಮರ್ ಅಲ್ವಾ, ಅದಕ್ಕೆ ತುಂಬ ದಿನ ಆಯಿತು. ಅಮ್ಮ ಬಂದಾಗ ಕುಲ್ಫಿ ಮಾಡಿದ್ದೆ, ಬಟ್ ಸ್ಟಿಲ್ ನನಗೆ ಚಾಕೋಬಾರ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಚಾಕೋಬಾರ್ ತಂದುಕೊಡು ಸಾನು ಅಂದೆ. ಸಿಗ್ಲಿಲ್ವಂತೆ ಚಾಕೋಬಾರು. ಇದು ಅವಳ ದುಡ್ಡೆಲ್ಲ ತಂದಿರೋದು. ನನ್ನ ಮಗಳು ಅರ್ನು ಮಾಡ್ತಾಳೆ, ನಮಗೆ ಚೀಟು ಕೊಡ್ತಾಳೆ. ಫ್ರೆಂಡು ಮಾಡ್ತಾಳೆ ನಮಗೆ ಕೊಡೋದಕ್ಕೆ. ನಮಗೆ ಚೀಟು ಕೊಡಿಸ್ತಾಳೆ. ಥ್ಯಾಂಕ್ ಯು. ಇದು ಯಾವಾಗ ತಿನ್ನೋದು ನೀವು? ಇವಾಗ So thank you so much. Welcome. Thank you for your gift. ರಾಜೇಶ್ ಗಿಫ್ಟ್ ಏನು ಅಂತ ಅವ್ರ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಮೆಮೊರೇಬಲ್ ಗಿಫ್ಟ್, ವೆರಿ ಪ್ರೆಷಿಯಸ್. ಥ್ಯಾಂಕ್ ಯು both of you for making my birthday so special. ಥ್ಯಾಂಕ್ಸ್ ಅನು. Welcome. ಥ್ಯಾಂಕ್ಸ್ ಫಾರ್ ದ ಏನಂತಾರೆ ಮೈ ಫೇವ್ರೆಟ್ Gift. ಗಿಫ್ಟ್. Welcome.
ಸೊ ಸ್ನೇಹಿತರೆ, ಇವತ್ತಿನ ದಿನ ನಮ್ಮದು ಹೀಗಿತ್ತು. ಈಗ ಈ ವ್ಲಾಗನ್ನು ಕೂಡ ಎಂಡ್ ಮಾಡ್ತೀನಿ. ನಾಳೆ ವ್ಲಾಗ್ನೊಂದಿಗೆ ನಿಮಗೆ ಮತ್ತೆ ಮೀಟ್ ಆಗ್ತೀನಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ. Bye. ಗುಡ್ ನೈಟ್. Good night.